ಭುಜದ ನೋವು ಅಥವಾ ಬಿಗಿತದಿಂದ ತಮ್ಮ ಕೆಲಸ ತಮಗ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಶರ್ಟ್ ಹಾಕೋದು, ಬ್ಲೌಸ್ ಹಾಕೋದು ಅಥವಾ ಬಟ್ಟೆ ತೆಗೆಯೋದು ಬಹಳ ಕಷ್ಟ. ಮೇಲ್ಗಡೆ ಚಿಲ್ಕ ಹಾಕಕ್ಕಾಗಲ್ಲ, ಮೇಲ್ಗಡೆಯಿಂದ ಸಾಮಾನ್ ತೆಗ್ದಿಡಕ್ಕಾಗಲ್ಲ, ಅಥವಾ ಸ್ನಾನ ಮಾಡ್ಬೇಕಾದ್ರೆ ಚೊಂಬಿಟ್ಕೊಂಡು ಸ್ನಾನ ಮಾಡೋದೇ ಕಷ್ಟ, ಬೆನ್ನು ಹಚ್ಕೊಳಕ್ಕಾಗಲ್ಲ. ಈ ರೀತಿ ಸಮಸ್ಯೆ ಬಂದ್ರೆ, ಅಥವಾ ಒಂದ್ ಕಡೆ ನೋವಿರೋ ಕಡೆ ಮಗ್ಲು ಮಲ್ಕೊಳಕ್ಕೆ ಆಗ್ತಾ ಇಲ್ಲ ಅಂದಾಗ ದಿನನಿತ್ಯ ಜೀವನದಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಇದೆಲ್ಲದೂ ಫ್ರೋಸನ್ ಶೋಲ್ಡರ್ ಲಕ್ಷಣ, ಭುಜದ ಬಿಗಿತ ಬರ್ತಾ ಇದೆ ಅಂತ ಹೇಳ್ತೀವಿ. ಇದು ಶುಗರ್ ಕಾಯಿಲೆ ಅಥವಾ ಸಕ್ಕರೆ ಕಾಯಿಲೆ, ಡಯಾಬಿಟಿಸ್ ಇರೋರಿಗೆ ಜಾಸ್ತಿ. ಇವತ್ತು ನಾವು ಕೇವಲ ವ್ಯಾಯಾಮಗಳಿಂದ ಹೇಗೆ ಈ ಫ್ರೋಸನ್ ಶೋಲ್ಡರ್ನ ಗುಣಪಡಿಸ್ಕೋಬಹುದು ಅಂತ ಪ್ರಾಕ್ಟಿಕಲ್ ಆಗಿ ತಿಳ್ಕೊಳ್ಳೋಣ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಫ್ರೋಸನ್ ಶೋಲ್ಡರ್ ಅಥವಾ ಭುಜದ ಬಿಗಿತ ಅನ್ನೋದು ಭುಜದ ಮೂಳೆ ಅಕ್ಕಪಕ್ಕದಲ್ಲಿರುವಂತಹ ಮಾಂಸಖಂಡಗಳು, ಜಾಯಿಂಟ್ ಕ್ಯಾಪ್ಸೂಲ್ ಟೈಟ್ ಆದಾಗ ಕಾಣಿಸ್ಕೊಳ್ಳುವಂತಹ ಸಮಸ್ಯೆ. ಉದಾಹರಣೆಗೆ ಹೇಳೋದಾದ್ರೆ, ನಾನು ಫ್ರೀ ಆಗಿರೋ ಶರ್ಟ್ ಹಾಕೊಂಡ್ರೆ ಕೈಯನ್ನ ಸುಲಭವಾಗಿ ಎತ್ಬೋದು. ಅದೇ ಬಿಗಿಯಾಗಿ ಟೈಟ್ ಆಗಿರೋ ಶರ್ಟ್ ಹಾಕೊಂಡ್ರೆ ನನ್ನ ಕೈ ಎತ್ತಬೇಕಾದ್ರೆ ಹಿಡಿಯುತ್ತೆ. ಅದೇ ರೀತಿ ಮಾಂಸಖಂಡಗಳು ಟೈಟ್ ಆದಾಗ ಫ್ರೀ ಆಗಿ ಮೂವ್ಮೆಂಟ್ ಆಗೋದನ್ನ ತಡೆಯುತ್ತೆ. ಇದು ಫ್ರೋಸನ್ ಶೋಲ್ಡರ್ ಅಂತ ಹೇಳ್ತೀವಿ. ಇದು ಸಾಮಾನ್ಯ 40 ವರ್ಷದ ಮೇಲ್ಪಟ್ಟು ವ್ಯಕ್ತಿಗಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಸಕ್ಕರೆ ಕಾಯಿಲೆ ಇರೋರಿಗೆ ಜಾಸ್ತಿ. ಯಾಕೆ ಸಕ್ಕರೆ ಕಾಯಿಲೆ ಇರೋರು ಜಾಸ್ತಿ ಅಂತ ಖಡಾಖಂಡಿತವಾಗಿ ಕಾರಣ ಕಂಡುಹಿಡಿದಿಲ್ಲ. ಎಲ್ಲರಿಗೂ ಬಂದೇ ಬರುತ್ತೆ ಅಂತನೂ ಕೂಡ ಅಲ್ಲ. ಆದ್ರೆ ಸಕ್ಕರೆ ಕಾಯಿಲೆ ಇರುವಂತವ್ರಿಗೆ, ಹೆಚ್ಚಿನವರಿಗೆ ಒಂದಲ್ಲ ಒಂದ್ ಸಮಯದಲ್ಲಿ ಈ ಫ್ರೋಸನ್ ಶೋಲ್ಡರ್ ಬರುವಂತ ಸಾಧ್ಯತೆ ಜಾಸ್ತಿ. ಆದ್ರಿಂದ ನಾವು ಬಹಳ ಹುಷಾರಾಗಿರ್ಬೇಕು. ಅಷ್ಟೇ ಅಲ್ಲದೆ, ಹಾರ್ಟಿನ ಸಮಸ್ಯೆ ಇದ್ದಾಗ, ಹೃದಯದ ಸಮಸ್ಯೆ ಇದ್ದಾಗ, ಥೈರಾಯ್ಡ್ ಸಮಸ್ಯೆ ಇದ್ದಾಗ, ಹಳೆ ಏಟ್ ಬಿದ್ದಾಗ, ಅಥವಾ ಹಳೆ ಸ್ಟ್ರೋಕ್ ಆದಾಗ, ಅಥವಾ ಪಾರ್ಕಿನ್ಸೋನಿಸಮ್ ಆದಾಗ್ಲೂ ಕೂಡ ಈ ಫ್ರೋಸನ್ ಶೋಲ್ಡರ್ ಕಾಣಿಸ್ಕೊಳ್ಳುವಂತ ಸಾಧ್ಯತೆ ಜಾಸ್ತಿ. ಫ್ರೋಸನ್ ಶೋಲ್ಡರ್ ಅಂದ್ರೆ ಏನಾಗುತ್ತೆ? ನೋವು ಬರುತ್ತೆ, ಬಿಗಿತ ಬರುತ್ತೆ. ನೋವು ಭುಜದ ಅಕ್ಕಪಕ್ಕದ ಮಾಂಸಖಂಡಗಳಲ್ಲಿ ಬರ್ಬೋದು. ಆ ಕಡೆ ಮಗ್ಲಲ್ಲಿ ಮಲ್ಕೊಳ್ಳೋದು ಕಷ್ಟ ಆಗ್ಬೋದು. ರಾತ್ರಿ ಹೊತ್ತು ನಿದ್ದೆ ಬರಲ್ಲ, ಚುಟು 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 ಅಂತ ಇರುತ್ತೆ ಅಂತ ಹೇಳ್ತಾ ಇರ್ತಾರೆ. ಅಷ್ಟೇ ಅಲ್ಲದೆ, ಗ್ಲೋಬಲ್ ರಿಸ್ಟ್ರಿಕ್ಷನ್ ಆಫ್ ಮೂವ್ಮೆಂಟ್ ಅಂತ ಹೇಳ್ತೀವಿ. ಎಲ್ಲಾ ದಿಕ್ಕುಗಳಲ್ಲೂ ಭುಜವನ್ನ ಮೂವ್ಮೆಂಟ್ ಮಾಡೋದು ಕಷ್ಟ ಆಗ್ತಾ ಬರುತ್ತೆ, ಟೈಟ್ ಆಗ್ತಾ ಬರುತ್ತೆ. ಇದು ಒಂದು ಸಲ ಶುರುವಾಯಿತು ಅಂದ್ರೆ 2-3 ದಿನದಲ್ಲೇ ಸಾಮಾನ್ಯವಾಗಿ ಗುಣ ಆಗುವಂತ ಸಮಸ್ಯೆ ಅಲ್ಲ. ಕೆಮ್ಮು ನೆಗಡಿ ತರ ಅಲ್ಲ ಅಂತ ನಾನು ಹೇಳ್ತಾ ಇರ್ತೀನಿ. ಇದು ಒಂದ್ಸಲ ಶುರುವಾಯ್ತು ಅಂದ್ರೆ ಕಡಿಮೆ ಅಂದ್ರೆ ಒಂದು 8-9 ತಿಂಗಳು ತನಕ ಇರುವಂತ ಸಮಸ್ಯೆ. ಆದ್ರಿಂದ ನಮ್ಗೆ ತಾಳ್ಮೆ ಬೇಕು. 3 ತಿಂಗಳು ನಿಧಾನ ಟೈಟ್ ಆಗ್ತಾ ಬರುತ್ತೆ, 3 ತಿಂಗಳು ಹಾಗೆ ಇರುತ್ತೆ, 3 ತಿಂಗಳು ನಿಧಾನಕ್ಕೆ ತನ್ನಿಂತಾನಾಗೆ ಸರಿಯಾಗುವಂತ ತೊಂದರೆ. ಅದೇ ಕಾರಣದಿಂದ 8ನೇ ತಿಂಗಳು 9ನೇ ತಿಂಗಳಲ್ಲಿ ಯಾರು ಡಾಕ್ಟರ್ ನೋಡ್ತಾರ, ಅವ್ರು ಏನ್ ಟ್ರೀಟ್ಮೆಂಟ್ ಕೊಟ್ರು ಇದು ಗುಣ ಆಗ್ಬಿಡ್ತಾರೆ, ಆ ಡಾಕ್ಟರ್ ಒಳ್ಳೆಯವರಾಗ್ಬಿಡ್ತಾರೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರ ನಮ್ಗೆ ತಾಳ್ಮೆಯಿಂದ ಸರಿಯಾದ ರೀತಿಯಲ್ಲಿ ನಾವು ಟ್ರೀಟ್ಮೆಂಟ್ ತಗೊಂಡ್ರೆ ಖಂಡಿತವಾಗಿ ಈ ಫ್ರೋಸನ್ ಶೋಲ್ಡರ್ ಇಂದ ಹೊರಗಡೆ ಬರ್ಬೋದು. ಟ್ರೀಟ್ಮೆಂಟ್ ಅಂದ್ರೆ ಏನು? ಮುಖ್ಯವಾಗಿ ಬೇಕಾಗಿರುವಂತದ್ದು ವ್ಯಾಯಾಮ. ಅದ್ರ ಜೊತೆಗೆ ಬಿಸಿನೀರಿನ ಶಾಖ ಕೊಡ್ಬೋದು. ನಾವು ಕೆಲವೊಂದು ಮಾತ್ರೆಗಳನ್ನು ತಗೋಬಹುದು, ಬಿಗಿತ ಕಡಿಮೆ ಆಗ್ಲಿಕ್ಕೆ ಮಾತ್ರೆ. ಅದ್ರ ಜೊತೆಗೆ ಫಿಸಿಯೋಥೆರಪಿ, ಲೇಸರ್ ಫಿಸಿಯೋಥೆರಪಿ, ಇಂಟರ್ಫೆರೆನ್ಷಿಯಲ್ ಥೆರಪಿ, ಅಲ್ಟ್ರಾಸೋನಿಕ್ ಮಸಾಜ್, ಈ ತರ ಫಿಸಿಯೋಥೆರಪಿ ಮಾಡಲಿಟೀಸ್ ಮಾಡ್ಬೋದು. ಬಹಳ ಅಪರೂಪದಲ್ಲಿ ಕೆಲವೊಬ್ಬರಿಗೆ ನಾವು ಇಂಟ್ರಾ ಆರ್ಟಿಕ್ಯುಲರ್ ಇಂಜೆಕ್ಷನ್ ಅನ್ನು ಕೊಡ್ತೀವಿ, ಮತ್ತೆ ಮ್ಯಾನಿಪುಲೇಷನ್ ಅಂಡರ್ ಅನೆಸ್ಥೀಶಿಯಾ ಅಂತ ಹೇಳ್ತೀವಿ. ಕೆಲವೊಮ್ಮೆ ಅನೆಸ್ಥೀಶಿಯಾ ಕೊಟ್ಟು ತುಂಬಾ ಟೈಟ್ ಇದ್ದವ್ರಿಗೆ ಮೂವ್ಮೆಂಟ್ ಮಾಡೋದ್ರಿಂದ ಸ್ವಲ್ಪ ಮಾಂಸಖಂಡಗಳನ್ನ ಫ್ರೀ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಮುಖ್ಯವಾಗಿ ಬೇಕಾಗಿರುವಂತಹ ವ್ಯಾಯಾಮಗಳನ್ನ ನಾವು ಯಾವ ರೀತಿ ಮಾಡಬೇಕು, ಹೇಗ್ ಮಾಡಬೇಕು ಅಂತ ಪ್ರಾಕ್ಟಿಕಲ್ ಆಗಿ ಕಲಿತಾ ಹೋಗೋಣ. ಫ್ರೋಸನ್ ಶೋಲ್ಡರ್ಗೆ ಬೇಕಾಗಿರುವಂತಹ ವ್ಯಾಯಾಮಗಳಲ್ಲಿ ಮುಖ್ಯವಾಗಿ 3 ವಿಧ. ಮೊದಲನೇದು ರೇಂಜ್ ಆಫ್ ಮೂವ್ಮೆಂಟ್ ಎಕ್ಸಸೈಸಸ್, ಎರಡನೇದು ಸ್ಟ್ರೆಚಿಂಗ್ ಎಕ್ಸಸೈಸಸ್, ಮೂರನೇದು ಸ್ಟ್ರೆಂಥನಿಂಗ್ ಎಕ್ಸಸೈಸ್. ಮೊದಲನೇದು ರೇಂಜ್ ಆಫ್ ಮೂವ್ಮೆಂಟ್ ಅಂದ್ರೆ ಬಿಗಿಯಾಗಿರುವಂತಹ ಜಾಯಿಂಟ್ ಅನ್ನ ಫ್ರೀ ಮಾಡ್ಲಿಕ್ಕೆ ಬೇಕಾಗಿರುವಂತಹ ವ್ಯಾಯಾಮಗಳು ಯಾವುದು? 3 ವ್ಯಾಯಾಮಗಳು. ಮೊದಲನೇದು ಪೆಂಡುಲಮ್ ಎಕ್ಸಸೈಸಸ್ ಅಂತ. ಪೆಂಡುಲಮ್ ಅಂದ್ರೆ ನಮ್ಗೆ ಎಲ್ಲರಿಗೂ ಗೊತ್ತು, ಗಡಿಯಾರದ ಮುಳ್ಳು ನಾವು ನೋಡಿರ್ಬೋದು, ಹಳೆ ಗಡಿಯಾರದಲ್ಲಿ ಇರ್ತಿತ್ತು. ಆ ಗಡಿಯಾರದ ಮುಳ್ಳು ಹೇಗೆ ಮೂವ್ಮೆಂಟ್ ಆಗುತ್ತೋ ಅದೇ ರೀತಿಯಲ್ಲಿ ಈ ನಮ್ಮ ಭುಜ, ನಮ್ಮ ಕೈಯನ್ನ ಮೂವ್ಮೆಂಟ್ ಮಾಡಿಕೊಂಡು ಸುಲಭವಾಗಿ ಮಾಡುವಂತಹ ಒಂದು ವ್ಯಾಯಾಮ. ಇದನ್ನ ಹೇಗೆ ಮಾಡಬೇಕು? ನಾವು ಒಂದು ಕುರ್ಚಿ ಅಥವಾ ಒಂದು ಟೇಬಲ್ ಪಕ್ಕ ನಿಂತ್ಕೋಬೇಕು. ಯಾವ ಕೈ ನೋವಿದೆಯೋ ಆ ನೋವು ಇರೋ ಕೈಯನ್ನ ಸಪೋರ್ಟ್ ಮಾಡ್ಬೇಕು. ತುಂಬಾ ಜಾಸ್ತಿ ನೋವಿದ್ದಾಗ ಅದನ್ನ ನಾವು ಕೈಯಲ್ಲಿ ಹಿಡ್ಕೊಂಡು, ಇನ್ನೊಂದು ಕೈಯಿಂದ ಹಿಡ್ಕೊಂಡು ನಿಧಾನವಾಗಿ ಅದನ್ನ ಮುಂದೆ ಹಿಂದೆ, ಮುಂದೆ ಹಿಂದೆ, ಈ ರೀತಿಯಾಗಿ ಅದನ್ನ ಫ್ರೀಯಾಗಿ ಮೂವ್ಮೆಂಟ್ ಮಾಡಬೇಕು. ಪೆಂಡುಲಮ್ ತರ ಅದನ್ನ ಒಂದು ಆಕ್ಸೆಸ್ ಅಲ್ಲಿ ಮೂವ್ಮೆಂಟ್ ಮಾಡಬೇಕು. ಸ್ವಲ್ಪ ಹೊತ್ತು ನಂತರ ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಅಂದ್ರೆ ಇನ್ನೊಂದು ಡೈರೆಕ್ಷನ್ ಅಲ್ಲಿ ಆ ಮೂವ್ಮೆಂಟ್ ಅನ್ನು ಮಾಡಬೇಕು. ಸುಲಭದಲ್ಲಿ ಹೇಳೋದಾದ್ರೆ, ಒಂದು ಮಗು ಆಡಿಸಿದಾಗ ಎಲ್ಲರೂ ಸಣ್ಣ ಮಗುನ ಹೇಗೆ ಆಡಿಸ್ತೀವೋ ಆ ರೀತಿ ಮಾಡುವಂಥದ್ದು. ಸ್ವಲ್ಪ ಫ್ರೀ ಆದ ನಂತರ ಇದೇ ಪೆಂಡುಲಮ್ ಎಕ್ಸಸೈಸಸ್ ನ ಕೈಯನ್ನ ಫ್ರೀಯಾಗಿ ಕೆಳಗಡೆ ಬಿಟ್ಟು ಕೈಯನ್ನ ಸರ್ಕಲ್ ರೌಂಡ್ 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 ಮಾಡ್ತಾ ಹೋಗುವಂಥದ್ದು. ಇದನ್ನ ನಾವು ಸುಲಭದಲ್ಲಿ ಹೇಳ್ಬೇಕಂದ್ರೆ ಚಕ್ಲಿ ಮಾಡಿದಾಗೆ ಅಂತ.
ಸಣ್ಣ ರೌಂಡ್ ಅನ್ನ ಶುರು ಮಾಡಿ ನಿಧಾನಕ್ಕೆ ಚಕ್ಲಿಯನ್ನು ಹೇಗೆ ದೊಡ್ಡ 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 ಸರ್ಕಲ್ ಮಾಡ್ತಾ ಹೋಗ್ತೀವೋ ಅದೇ ರೀತಿ ಈ ಫ್ರೀ ಆಗಿ ನಮ್ಮ ದೇಹ ಸ್ವಲ್ಪ ಬಾಗಿದ್ದು ಮಾಡೋದ್ರಿಂದ ಸುಲಭದಲ್ಲಿ ಆ ಭುಜ ಫ್ರೀ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ, ಭುಜದ ಮೂವ್ಮೆಂಟ್ ಜಾಸ್ತಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಮೊದಲನೇ ಎಕ್ಸಸೈಸ್, ಪೆಂಡುಲಮ್ ಎಕ್ಸಸೈಸ್. ಎರಡನೇದು ನಾವು ಮಾಡ್ಬೇಕಾಗಿರುವಂತದ್ದು ಟವೆಲ್ ಸ್ಟ್ರೆಚ್. ಒಂದು ಚಿಕ್ಕ ಟವೆಲ್ ನ ತಗೋಬೇಕು, ಸುಲಭವಾಗಿ ಎರಡೂ ಕೈಯಲ್ಲಿ ಹಿಡ್ಕೊಳ್ಳುವಂತಹ ಟವೆಲ್ ಆಗಿರ್ಬೇಕು. ಆ ಟವೆಲ್ ಅನ್ನ ನಮ್ಮ ಬೆನ್ನ ಹಿಂದೆ ಹಿಡ್ಕೊಂಡು ಬೆನ್ನನ್ನು ನಾವು ಹೇಗೆ ಉಜ್ತೀವೋ, ಬೆಳಿಗ್ಗೆ ಸ್ನಾನ ಮಾಡ್ಬೇಕಾದ್ರೆ ಹೇಗೆ ಬೆನ್ನನ್ನು ಕ್ಲೀನ್ ಮಾಡ್ಲಿಕ್ಕೆ ಹೇಗೆ ಉಜ್ತೀವೋ ಅದನ್ನ ಆ ರೀತಿಯಾಗಿ ಮೂವ್ಮೆಂಟ್ ಮಾಡಬೇಕು. ಒಂದ್ ಕೈಯಿಂದ ಇನ್ನೊಂದ್ ಕೈ, ಇನ್ನೊಂದ್ ಕೈಯಿಂದ ಎಳಿತಾ ಹೋದಾಗ ಯಾವ ಭುಜ ನೋವಾಗಿರುತ್ತೋ ಆ ಭುಜವನ್ನ ನಿಧಾನವಾಗಿ ಫ್ರೀ ಮಾಡಿ ಮೂವ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾವ ಕೈಯಲ್ಲಿ ನೋವಿಲ್ವೋ ಆ ಕೈಯನ್ನ ನಾವು ನಿಧಾನವಾಗಿ ಎಳಿತಾ ಬರಬೇಕು. ಆ ರೀತಿ ಮಾಡೋದಲ್ದೇನೆ ಒಂದು ಕೈಯನ್ನ ಮೇಲೆ ಇನ್ನೊಂದು ಕೈಯನ್ನ ಕೆಳಗಡೆ ಮಾಡಿಕೊಂಡು ಮೂವ್ಮೆಂಟ್ ಮಾಡ್ಬೋದು. ಅದೇ ರೀತಿ ಆಪೋಸಿಟ್ ಸೈಡ್ ಅಲ್ಲಿ ಇನ್ನೊಂದು ಭುಜದಿಂದ ಮೇಲೆ ಎಳೆದಾಗ ಎರಡೂ ಕಡೆ ಬಲ ಎಡ ಎರಡೂ ಭುಜಕ್ಕೂ ನಾವು ಎಕ್ಸರ್ಸೈಸ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಟವೆಲ್ ಸ್ಟ್ರೆಚ್ ಅಂತ ಹೇಳ್ತೀವಿ. ಮೂರನೇದು ವಾಂಡ್ ಎಕ್ಸರ್ಸೈಸ್. ವಾಂಡ್ ಅಂತಂದ್ರೆ ಒಂದು ಕೋಲು ಅಥವಾ ದೊಣ್ಣೆ, ಒಂದು ಲಾಠಿ ಆಗಿರ್ಬೋದು, ಒಂದು ಪೈಪ್ ಆಗಿರ್ಬೋದು, ಅಥವಾ ಒಂದು ಹಿಡಿ ಆಗಿರ್ಬೋದು. ಈಗ ನಾವೊಂದು ಪೈಪ್ ಅನ್ನ ಉದಾಹರಣೆಯಾಗಿ ತಗೊಂಡ್ರೆ ಅದನ್ನ ನಮ್ಮ ಭುಜದ ನೇರ ಹಿಡ್ಕೋಬೇಕು. ನಮ್ಮ ಭುಜದ ನೇರಕ್ಕಿಂತ ಸ್ವಲ್ಪ ಅಗಲ ಹಿಡ್ಕೊಂಡ್ರೆ ಸುಲಭವಾಗಿ ವ್ಯಾಯಾಮಗಳನ್ನು ಮಾಡ್ಬೋದು. ಇದನ್ನ ನಾವು ಸಣ್ಣ ಮಕ್ಕಳಿದ್ದಾಗ PE ಕ್ಲಾಸಲ್ಲಿ ಹೇಗೆ ಮಾಡ್ತಿದ್ವೋ ಅದೇ ರೀತಿ ಕೌಂಟ್ ಹೇಳ್ಕೊತಾ ಮಾಡ್ತಾ ಹೋಗ್ಬೋದು. ಮೊದಲು ಆ ಪೈಪನ್ನ ಅಥವಾ ಕೋಲನ್ನ ಮುಂದೆ ತಗೊಂಡು ನಮ್ಮ ತಲೆ ಹಿಂದ್ಗಡೆ ತಗೊಂಡು ಹೋಗುವಂತ ವ್ಯಾಯಾಮ. 1 2 3 4 ಈ ತರ ನಾವು ಕೌಂಟ್ ಕೊಟ್ಕೊಂಡು ಮಾಡ್ಬೋದು. ನಮ್ಗೆ ಎಷ್ಟು ನೋವು ಎಷ್ಟು ತಡ್ಕೊಳಕ್ ಸಾಧ್ಯನೋ, ಎಷ್ಟು ಫ್ರೀ ಆಗಿದೆಯೋ ಅಷ್ಟು ನಿಧಾನ ಮಾಡಿದಷ್ಟು ಒಳ್ಳೇದು. ಯಾವುದೇ ವ್ಯಾಯಾಮವನ್ನು ಜರ್ಕ್ ಕೊಟ್ಟು ಮಾಡಬಾರ್ದು. ನಂತರ ಅದೇ ಪೈಪನ್ನ ಸೈಡಿಗೆ ತಗೊಂಡು ಹೋಗುವಂಥದ್ದು, ನಿಧಾನವಾಗಿ ಎಡಗಡೆ ತಗೊಂಡು ಹೋಗೋದು, ನಿಧಾನವಾಗಿ ಬಲಗಡೆ ತಗೊಂಡು ಹೋಗೋದು. ಎಷ್ಟಾಗುತ್ತೋ ಅಷ್ಟು ನಿಧಾನವಾಗಿ ಸ್ಟ್ರೆಚ್ ಮಾಡಿ ಅಲ್ಲೇ ಹಿಡ್ಕೊಳ್ಳೋದು, ಮತ್ತೆ ವಾಪಸ್ ಬರೋದು. ಅದೇ ರೀತಿ ಎಡಗಡೆ ಮತ್ತು ಬಲಗಡೆ. ಇದನ್ನ ಮುಂದೆ ಮತ್ತೆ ಈಗ ಸೈಡ್ ಆಯ್ತು. ನಂತರ ಹಿಂದ್ಗಡೆ ನಮ್ಮ ಬೆನ್ನ ಹಿಂದ್ಗಡೆ ಆ ಕೋಲನ್ನು ಹಿಡ್ಕೊಂಡು ನಿಧಾನವಾಗಿ ಬೆನ್ನಿಗೆ ಸವರುತ್ತಾ ಎಷ್ಟಾಗುತ್ತೋ ಅಷ್ಟು ಮೇಲೆ ತರ್ತಾ ಹೋಗೋದು. ಅದನ್ನ ನಿಧಾನವಾಗಿ ಮೇಲೆ ತರೋದು, ನಂತರ ಕೆಳಗಡೆ ಇಳಿಸೋದು, ನಿಧಾನವಾಗಿ ಮೇಲ್ಗಡೆ ತಗೊಂಡ್ಬರೋದು, ನಿಧಾನವಾಗಿ ಕೆಳಗಡೆ ಇಳಿಸುವಂಥದ್ದು. ಈ ವ್ಯಾಯಾಮಗಳನ್ನ ನಾವು ಮಾಡ್ತಾ ಇದ್ದಾಗೆ ಸುಲಭವಾಗಿ ಪೆಂಡುಲಮ್ ಎಕ್ಸರ್ಸೈಸ್, ಟವೆಲ್ ಸ್ಟ್ರೆಚ್ ಮತ್ತು ವಾಂಡ್ ಎಕ್ಸರ್ಸೈಸ್, ಇದು ಮೂರು ಕೂಡ ನಾವು ಬಹಳ ಜಾಗ್ರತೆಯಿಂದ ಮಾಡ್ಬೇಕು. ಯಾವುದೇ ರೀತಿ ಜರ್ಕ್ ಅನ್ನು ಕೊಡಬಾರ್ದು, ಸಡನ್ ಆಗಿ ಮೂವ್ಮೆಂಟ್ ಮಾಡಬಾರ್ದು. ನಿಧಾನವಾಗಿ ಮೂವ್ಮೆಂಟ್ ಮಾಡ್ತಾ ಇದ್ದಾಗ ಆ ಜಾಯಿಂಟ್ ಫ್ರೀ ಆಗ್ತಾ ಬರುತ್ತೆ. ಈಗ ರೇಂಜ್ ಆಫ್ ಮೂವ್ಮೆಂಟ್ ಎಕ್ಸರ್ಸೈಸ್ ಆದ ನಂತರ ಸ್ಟ್ರೆಚಿಂಗ್ ಎಕ್ಸರ್ಸೈಸ್. ಸೊ 4ನೇ ವ್ಯಾಯಾಮ ಕ್ರಾಸ್ ಬಾಡಿ ಸ್ಟ್ರೆಚ್ ಅಥವಾ ಕ್ರಾಸ್ ಬಾಡಿ ರೀಚ್ ಅಂತ ಹೇಳ್ತೀವಿ. ಅಂದ್ರೆ ನನ್ನ ಬಲಗಡೆ ಭುಜ ನೋವು ಇದೆ, ಬಲಗಡೆ ಭುಜ ಫ್ರೋಸನ್ ಶೋಲ್ಡರ್ ಆಗಿದೆ ಅಂತಂದ್ರೆ ನಿಧಾನವಾಗಿ ಅದನ್ನ ನನ್ನ ದೇಹದ ಎಡಭಾಗಕ್ಕೆ ತಗೊಂಡು ಹೋಗುವಂಥದ್ದು. ಎಡ ಕೈಯಿಂದ ಎಲ್ಬೋ ಜಾಯಿಂಟ್ ನನ್ನ ಮೊಣಕೈ ಹತ್ರ ಒತ್ತುವಂಥದ್ದು. ಈ ರೀತಿ ಹಿಡ್ಕೊಂಡು ಒಂದು 15ರಿಂದ 20 ಸೆಕೆಂಡ್ ಇದೇ ಪೊಸಿಷನ್ ಅಲ್ಲಿ ಹೋಲ್ಡ್ ಮಾಡಬೇಕು. ಅದನ್ನ ಹೀಗೂ ಮಾಡ್ಬೋದು, ಅಥವಾ ಜೋರಾಗಿ ಒತ್ತಿ ಎಷ್ಟಾಗುತ್ತೋ ಅಷ್ಟು ಸ್ಟ್ರೆಚ್ ಮಾಡಿದ್ರೆ ಬಹಳ ಚೆನ್ನಾಗಿ ಆ ಜಾಯಿಂಟ್ ಫ್ರೀ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ತರ ಬಲಗಡೆ ಮಾಡಿದ ನಂತರ ಎಡಗಡೆ ಕೈಯಿಂದ ಮಾಡ್ತಾ ಹೋಗ್ಬೇಕು. ಎರಡೂ ಕೈಯನ್ನು ಈಕ್ವಲ್ ಆಗಿ ಮಾಡೋದ್ರಿಂದ ನಮ್ಮ ಎರಡೂ ಭುಜವನ್ನ ನಾವು ಸ್ಟ್ರೆಚ್ ಮಾಡಿದಾಗೆ ಆಗತ್ತೆ. ಇದು ಕ್ರಾಸ್ ಬಾಡಿ ಸ್ಟ್ರೆಚ್. 5ನೇ ವ್ಯಾಯಾಮ ಆರ್ಮ್ ಪಿಟ್ ಸ್ಟ್ರೆಚ್ ಅಂತ ಹೇಳ್ತೀವಿ. ಇದನ್ನ ಹಲವಾರು ಬೇರೆ ಬೇರೆ ತರದಲ್ಲಿ ಮಾಡ್ಬೋದು. ಬಲಗ ಭುಜ ನೋವಿದೆ ಅಂತಂದ್ರೆ ಆದಷ್ಟು ಅದನ್ನ ನನ್ನ ತಲೆ ಹಿಂದ್ಗಡೆ ತಗೊಂಡು ಹೋಗೋದು, ಮೊಣಕೈಯನ್ನ ನಿಧಾನವಾಗಿ ಹಿಂದ್ಗಡೆ ಪ್ರೆಸ್ ಮಾಡ್ತಾ ಬರುವಂಥದ್ದು. ಇದೇ ಪೊಸಿಷನ್ ಅಲ್ಲಿ ಒಂದು 15ರಿಂದ 20 ಸೆಕೆಂಡ್ ಹಿಡ್ಕೊಳ್ಳೋದು, ನಿಧಾನವಾಗಿ ಮತ್ತೆ ರಿಲ್ಯಾಕ್ಸ್ ಮಾಡ್ಬೋದು. ಅದೇ ತರ ಇನ್ನೊಂದು ಕಡೆ ಮತ್ತೆ ವಾಪಸ್ ಅದೇ ರೀತಿ ಮಾಡುವಂಥದ್ದು. 10 ಸೆಕೆಂಡ್ 15 ಸೆಕೆಂಡ್ 20 ಸೆಕೆಂಡ್ ಎಷ್ಟಾಗುತ್ತೋ ಅಷ್ಟು ಹಿಡ್ಕೊಂಡು ನಿಧಾನ ಫ್ರೀ ಮಾಡುವಂಥದ್ದು. ಇದು ತುಂಬಾ ಜಾಸ್ತಿ ಫ್ರೋಸನ್ ಶೋಲ್ಡರ್ ಟೈಟ್ ಆಗಿ ಭುಜ ಇರುವಂತವ್ರಿಗೆ ಕಷ್ಟ ಆಗ್ಬೋದು. ಹಾಗಿದ್ದಾಗ ಇದನ್ನ ಬೇರೆ ತರನು ಮಾಡ್ಬೋದು. ನಾವು ಒಂದು ಎತ್ತರದ ಟೇಬಲ್ ಮೇಲೆ ಅಥವಾ ಫ್ರಿಡ್ಜ್ ಮೇಲೆ ಕೈಯನ್ನ ಹಿಡ್ಕೊಂಡು ನಿಧಾನವಾಗಿ ಒಂದು ಕುರ್ಚಿ ಮೇಲೆ ಕೂತ್ಕೊಂಡ ಹಾಗೆ ಕೂತ್ಕೋತಾ ಬರಬೇಕು. ಆವಾಗ ಈ ನಮ್ಮ ಆರ್ಮ್ ಪಿಟ್ ಭುಜದ ಕೆಳಗಡೆ ನಿಧಾನ ಸ್ಟ್ರೆಚ್ ಆಗ್ತಾ ಬರುತ್ತೆ. ಅಥವಾ ಒಂದು ಕಿಟಕಿಯ ಸರಳನ್ನ ಹಿಡ್ಕೊಂಡು, ಒಂದು ಪೈಪನ್ನ ಕಿಟಕಿಯ ಸರಳನ್ನ ಹಿಡ್ಕೊಂಡು ಕಿಟಕಿ ಪಕ್ಕ ಒಂದು ಕುರ್ಚಿ ಹಿಡ್ಕೊಂಡು ಆ ಕುರ್ಚಿ ಮೇಲೆ ಕೂತ್ಕೋತಾ ಬಂದಾಗ ನನ್ನ ಕೈ ಮೇಲೆ ಹೋಗ್ತಾ ಹೋಗುತ್ತೆ. ಅವಾಗ ಈ ಆರ್ಮ್ ಪಿಟ್ ಕೂಡ ಸ್ಟ್ರೆಚ್ ಆಗುತ್ತೆ. ಕೊನೆಯದು 6ನೇ ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಇರೋದು ಫಿಂಗರ್ ಕ್ರಾಲ್ ಅಥವಾ ವಾಲ್
ಕ್ಲೈಂಬ್ ಎಕ್ಸಸೈಸ್, ವಾಲ್ ಸ್ಲೈಡ್ ಅಂತ ಹೇಳ್ತೀವಿ, ಹಲವಾರು ಹೆಸರನ್ನ ಕೊಡ್ಬೋದು ಇದಕ್ಕೆ. ಇದು ಬಹಳ ಸುಲಭವಾಗಿ ಬಹಳ ಮುಖ್ಯವಾದಂತಹ ಒಂದು ವ್ಯಾಯಾಮ. ಒಂದು ಗೋಡೆ ಮುಂದೆ ಅಥವಾ ಒಂದು ಕಿಟಕಿ ಮುಂದೆ ನಿಂತ್ಕೊಂಡು, ಕಿಟಕಿ ಮುಂದೆ ನಿಂತ್ಕೊಳ್ಳೋದು ಬಹಳ ಸುಲಭ. ಕಿಟಕಿಯ ಸರಳುಗಳು ಇರುವಂತಹ ಕಿಟಕಿ ಇರಬೇಕು. ಅದ್ರ ಮೇಲೆ ಒಂದೊಂದೇ ಬೆರಳಿಂದ ನಿಧಾನವಾಗಿ ಕೈಯಲ್ಲಿ ಮೇಲೆ ಹತ್ತಾ ಹೋಗ್ಬೋದು. ಬೆರಳನ್ನ ಹೀಗೆ ನಿಧಾನವಾಗಿ ಗೋಡೆ ಮೇಲೆ ಹೋಗ್ಬೋದು, ಅಥವಾ ಕಿಟಕಿಯ ಸರಳ ಮೇಲೆ ನಿಧಾನವಾಗಿ ಬೆರಳನ್ನ ಮೇಲೆ ಮೇಲೆ ಮಾಡ್ತಾ ಹೋಗೋದು. ಎಷ್ಟು ಮೇಲೆ ಹೋಗುತ್ತೋ ಅಷ್ಟು ಮೇಲೆ ನಿಂತ್ಕೊಂಡು ಅಲ್ಲೇ ಒಂದು 5ರಿಂದ 10 ಸೆಕೆಂಡ್ ನಿಂತ್ಕೊಳ್ಳೋದು. ನಿಧಾನವಾಗಿ ಮತ್ತೆ ವಾಪಸ್ ಅದೇ ರೀತಿ ಆ ಗೋಡೆ ಮೇಲೆ ಅಥವಾ ಕಿಟಕಿ ಮೇಲೆ ನಿಧಾನವಾಗಿ ವಾಪಸ್ ಬರುವಂಥದ್ದು. ಸ್ವಲ್ಪ ಹೊತ್ತಿನ ನಂತರ ಇದನ್ನ ಒಂದು 5ರಿಂದ 10 ಸಲ ಮಾಡಿದ ನಂತರ ನಿಧಾನವಾಗಿ ಮತ್ತೆ ಮೇಲೆ ಹೋದಾಗ ನಮ್ಮ ಹೊಟ್ಟೆ ಗೋಡೆಗೆ ತಾಗುವಷ್ಟು ತನಕ ಎಷ್ಟಾಗುತ್ತೋ ಅಷ್ಟು ಕೈ ಮೇಲೆ ಹೋಗುವಂಥದ್ದು. ನಂತರ ನಿಧಾನ ಗೋಡೆ ಅಥವಾ ಕಿಟಕಿಯಲ್ಲೇ ಸೈಡ್ ಇಂದ ನಿಧಾನವಾಗಿ ಕೈಯನ್ನ ಗೋಡೆ ಮೇಲೆ ಹಿಡ್ಕೊಂಡು ನಿಧಾನ ಇಳಿಸುವಂಥದ್ದು. ಈ ರೀತಿನೂ ಮಾಡ್ಬೋದು. ಸ್ವಲ್ಪ ಇದನ್ನ ಫ್ರೀಯಾಗಿ ಕಂಫರ್ಟೇಬಲ್ ಆಗಿ ಮಾಡಕ್ ಸಾಧ್ಯ ಆಗ್ತಿದೆ ಅಂದ ನಂತರ ಸೈಡ್ ಇಂದ ನಿಂತ್ಕೊಂಡು ಗೋಡೆ ಮೇಲೆ ಇದೇ ರೀತಿ ವಾಲ್ ಕ್ಲೈಂಬ್ ಎಕ್ಸಸೈಸ್ ಅನ್ನ ಮಾಡ್ತಾ ಹೋಗ್ಬೋದು. ಅವಾಗ ನಮ್ಮ ಭುಜ ಎಲ್ಲಾ ಕಡೆಯಿಂದನೂ ಸ್ಟ್ರೆಚ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೈಡ್ ಇಂದ ನಿಧಾನವಾಗಿ ಇದೇ ರೀತಿ ಕ್ಲೈಂಬ್ ಮೇಲ್ಗಡೆ ಮಾಡ್ತಾ ಹೋಗೋದು, ನಂತರ ನಿಧಾನವಾಗಿ ಗೋಡೆ ಅಥವಾ ಕಿಟಕಿ ಮೇಲೆ ಹಿಡ್ಕೊಂಡೇನೆ ಅದನ್ನ ನಿಧಾನ ಇಳಿಸ್ತಾ ಬರುವಂತದ್ದು. ಸೊ ಇದು 6ನೇ ವ್ಯಾಯಾಮ. ಈ ಫ್ರೋಸನ್ ಶೋಲ್ಡರ್ ಇರೋರು ಈ ಮುಖ್ಯವಾದ 6 ವ್ಯಾಯಾಮಗಳನ್ನು ಮಾಡಲೇಬೇಕು. ನಂತರ ಚೇತರಿಕೆ ಹೊಂದಬೇಕಾದ್ರೆ ಅಥವಾ ಮೂವ್ಮೆಂಟ್ ಚೆನ್ನಾಗಿ ಬಂತು ಅಂತ ಆದ್ಮೇಲೆ ಭುಜದ ಮಾಂಸಖಂಡಗಳು ಗಟ್ಟಿ ಆಗ್ಬೇಕು. ಯಾಕಂದ್ರೆ ಈ ಫ್ರೋಸನ್ ಶೋಲ್ಡರ್ ಇದ್ದಾಗ ಮೂವ್ಮೆಂಟ್ ಮಾಡದೆ ಆ ಮಾಂಸಖಂಡಗಳು ವೀಕ್ ಆಗಿರುತ್ತೆ. ಅದರ ಶಕ್ತಿ ಮತ್ತೆ ವಾಪಸ್ ಬರ್ಲಿಕ್ಕೆ ಬೇಕಾಗಿರುವಂತಹ ಸ್ಟ್ರೆಂಥನಿಂಗ್ ಎಕ್ಸರ್ಸೈಸಸ್ ನ ಮಾಡಬೇಕು. 7ನೇ ವ್ಯಾಯಾಮ ಶೋಲ್ಡರ್ ಸ್ಕ್ವೀಸ್ ಅಂತ. ಅಂದ್ರೆ ಭುಜವನ್ನ ನಾವು ಆದಷ್ಟು ನೇರವಾಗಿ ನಿಂತ್ಕೊಂಡು ಹಿಂದ್ಗಡೆ ಎಳ್ಕೊತಾ ಹೋಗ್ಬೇಕು. ಎಷ್ಟಾಗುತ್ತೋ ಅಷ್ಟು ಹಿಂದ್ಗಡೆ ಎಳ್ಕೊಂಡು ಅದನ್ನೇ ಟೈಟ್ ಆಗಿ ಹಿಡ್ಕೊಳ್ಳೋದು. 10ರಿಂದ 15 ಸೆಕೆಂಡ್ ಹಿಡ್ಕೊಳ್ಳೋದು, ನಿಧಾನವಾಗಿ ಬಿಡುವಂಥದ್ದು. ಮತ್ತೆ ಟೈಟ್ ಆಗಿ ಹಿಡ್ಕೊಳ್ಳೋದು, 10ರಿಂದ 15 ಸೆಕೆಂಡ್ ಹಿಡ್ಕೊಳ್ಳೋದು, ನಿಧಾನವಾಗಿ ಬಿಡುವಂಥದ್ದು. ಹೀಗೆ ಮಾಡ್ಬೇಕಾದ್ರೆ ಭುಜವನ್ನ ನಾವು ಮೇಲೆ ಹಾರಿಸಬಾರ್ದು, ಅಥವಾ ನಾವು ಹಿಂದೆ ಆ ಟೈಟ್ ಆಗಿ ಹಿಡ್ಕೋಬೇಕಾದ್ರೆ ಬೆನ್ನು ಕೂಡ ಹಿಂದೆ ಬಾಗಬಾರ್ದು. ಇದನ್ನ ಗಮನ ಇಟ್ಕೊಂಡು ಶೋಲ್ಡರ್ ಸ್ಕ್ವೀಸ್ ಅನ್ನು ಮಾಡೋದ್ರಿಂದ ಮಾಂಸಖಂಡಗಳಲ್ಲಿ ಶಕ್ತಿ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ನಂತರ 8ನೇ ವ್ಯಾಯಾಮ ರೆಸಿಸ್ಟೆನ್ಸ್ ಬ್ಯಾಂಡ್ ಎಕ್ಸಸೈಸಸ್. ರೆಸಿಸ್ಟೆನ್ಸ್ ಬ್ಯಾಂಡ್ ಅಂತ ರಬ್ಬರ್ ಬ್ಯಾಂಡ್ ಗಳು ಸಿಗುತ್ತೆ. ಅದನ್ನ ಥೆರಾ ಬ್ಯಾಂಡ್ ಅಂತಾನು ಹೇಳ್ತಾರೆ. ಬೇರೆ ಬೇರೆ ಕಲರ್ ಅಲ್ಲಿ ಈ ಬ್ಯಾಂಡ್ ಗಳು ಬರುತ್ತೆ. ಎಷ್ಟು ಅದರಲ್ಲಿ ಆ ರೆಸಿಸ್ಟೆನ್ಸ್ ಎಷ್ಟಿದೆ, ಅದು ಎಷ್ಟು ಆ ಎಲಾಸ್ಟಿಕ್ ಎಷ್ಟು ಟೈಟ್ ಇದೆ ಅನ್ನೋದ್ರ ಮೇಲೆ ಬೇರೆ ಬೇರೆ ಕಲರ್ ಅಲ್ಲಿ ಇದು ಸಿಗುತ್ತೆ. ಅದನ್ನ ಸುಲಭವಾಗಿ ನಾವು ಅದನ್ನ ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದಾಗ ಒಂದು ಸೈಕಲ್ ಟೈರ್ ಟ್ಯೂಬ್ ಅನ್ನ ತಗೊಳ್ಳಿ ಅಂತ ನಾನು ಹೇಳ್ತಾ ಇರ್ತೀನಿ. ಅಂದ್ರೆ ಸೈಕಲ್ ಟೈರ್ ಒಳಗಡೆ ಇರೋ ಟ್ಯೂಬ್ ಅನ್ನ ಕಟ್ ಮಾಡ್ಕೊಂಡು ಉದ್ದ ಮಾಡ್ಕೊಂಡಾಗ್ಲೂ ಕೂಡ ಇದು ಕೂಡ ರೆಸಿಸ್ಟೆನ್ಸ್ ಬ್ಯಾಂಡ್ ಆಗಿ ನಮ್ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನ ರೆಸಿಸ್ಟೆನ್ಸ್ ಬ್ಯಾಂಡ್ ಅನ್ನು ಹಿಡ್ಕೊಂಡು ಬೇರೆ ಬೇರೆ ರೀತಿಯಾದಂತಹ ವ್ಯಾಯಾಮಗಳನ್ನು ಮಾಡ್ಬೋದು. ಬೇರೆ ಬೇರೆ ಮಾಂಸಖಂಡಗಳನ್ನ, ಭುಜದಲ್ಲಿ ಹಲವಾರು ಮಾಂಸಖಂಡಗಳಿರುತ್ತೆ. ಎಲ್ಲಾ ಮಾಂಸಖಂಡಗಳನ್ನ ಶಕ್ತಿ ಗಟ್ಟಿ ಮಾಡ್ಲಿಕ್ಕೆ, ಶಕ್ತಿ ಜಾಸ್ತಿ ಮಾಡ್ಲಿಕ್ಕೆ ಬೇಕಾಗಿರುವಂತಹ ವ್ಯಾಯಾಮಗಳನ್ನು ಮಾಡ್ತಾ ಹೋಗ್ಬೋದು. ಸುಲಭವಾಗಿ ಹೇಳೋದಾದ್ರೆ ಅದನ್ನ ಕಿಟಕಿ ಕಟ್ಕೊಂಡು ಒಂದು ಕೈಯನ್ನ ನೇರವಾಗಿ ಇಟ್ಕೊಂಡು ಆ ರೆಸಿಸ್ಟೆನ್ಸ್ ಬ್ಯಾಂಡ್ ಅನ್ನ ಎಷ್ಟು ಮೇಲೆ ಎಳ್ಕೊಳ್ಳೋದು, ನಿಧಾನವಾಗಿ 10 ಸೆಕೆಂಡ್ ಹಿಡ್ಕೊಳ್ಳೋದು, ನಿಧಾನವಾಗಿ ಬಿಡುವಂಥದ್ದು. ಇದೇ ರೀತಿ 10 ಸಲ ಮಾಡೋದು. ಅದೇ ತರ ಅದನ್ನ ಒಂದು ದಿಕ್ಕಿನಲ್ಲಿ ಬಲಗಡೆ ಎಳ್ಕೊಳ್ಳೋದು, 10 ಸೆಕೆಂಡ್ ಹಿಡ್ಕೊಳ್ಳೋದು, ಬಿಡೋದು. ಅದೇ ರೀತಿ ಎಡಗಡೆ ಎಳೆಯೋದು, 10 ಸೆಕೆಂಡ್ ಹಿಡ್ಕೊಳ್ಳೋದು, ಬಿಡೋದು. ನಿಧಾನವಾಗಿ ಅದನ್ನ ಕೆಳಗಡೆ ಎಳೆಯೋದು, 10 ಸೆಕೆಂಡ್ ಹಿಡ್ಕೊಳ್ಳೋದು, ಬಿಡೋದು. ಅದೇ ರೀತಿ ನಂತರ 9ನೇ ವ್ಯಾಯಾಮ ರೊಟೇಟರ್ ಕಫ್ ಸ್ಟ್ರೆಂಥನಿಂಗ್. ಅಂದ್ರೆ ನಮ್ಮ ರೊಟೇಷನ್ ಶೋಲ್ಡರ್ ಮೂವ್ಮೆಂಟ್ ಮಾಡ್ಲಿಕ್ಕೆ ಬೇಕಾಗಿರುವಂತಹ ಹಲವಾರು ಮಾಂಸಖಂಡಗಳಿರುತ್ತೆ. ಅದನ್ನ ಗಟ್ಟಿ ಮಾಡ್ಲಿಕ್ಕೆ ರೊಟೇಷನ್ ಮೂವ್ಮೆಂಟ್ಸ್ ಅನ್ನ ನಾವು ಮಾಡಬೇಕು. ಇಂಟರ್ನಲ್ ರೊಟೇಷನ್ ಮತ್ತು ಎಕ್ಸ್ಟರ್ನಲ್ ರೊಟೇಷನ್ ಅಂತ. ಇದನ್ನು ಈ ರೆಸಿಸ್ಟೆನ್ಸ್ ಬ್ಯಾಂಡ್ ಮುಖಾಂತರ ನಾವು ಮಾಡ್ಬೋದು. ಅದೇ ಬ್ಯಾಂಡ್ ಅನ್ನ ಒಂದು ಕಿಟಕಿ ಕಟ್ಕೊಂಡು ಈ ನನ್ನ ಬಲಭುಜವನ್ನ ಅಭ್ಯಾಸ ಮಾಡಬೇಕು, ಬಲಭುಜದ ವ್ಯಾಯಾಮ ಮಾಡಬೇಕು ಅಂತಂದ್ರೆ ನನ್ನ ಎಡಭಾಗದಲ್ಲಿ ಕಿಟಕಿಗೆ ಆ ಬ್ಯಾಂಡ್ ಅನ್ನ ಕಟ್ಕೊಂಡು ನಿಧಾನವಾಗಿ ಹಿಡ್ಕೊಂಡು ಅದನ್ನ ನಾನು ಹೊರಮುಖವಾಗಿ ಎಳಿತಾ ಬರಬೇಕು. ನಿಧಾನವಾಗಿ ಎಳೆದು ಅಲ್ಲೇ ಹಿಡ್ಕೊಳ್ಳೋದು, ಒಂದು 5ರಿಂದ 10 ಸೆಕೆಂಡ್ ಹಿಡ್ಕೊಳ್ಳೋದು, ನಿಧಾನ ವಾಪಸ್ ಬರುವಂತದ್ದು. ಇದನ್ನ ಎಕ್ಸ್ಟರ್ನಲ್ ರೊಟೇಷನ್ ಅಂತ ಹೇಳ್ತೀವಿ. ಅಂದ್ರೆ ಭುಜ ಹೊರಗಡೆಗೆ ತಿರುಗ್ತಾ ಇದೆ. ಅದೇ ರೀತಿ ಉಲ್ಟಾ ತಿರ್ಕೊಂಡು, ಅಂದ್ರೆ ನನ್ನ ಬಲಭುಜವನ್ನ ಅಭ್ಯಾಸ ಮಾಡಬೇಕು, ಅದನ್ನ ವ್ಯಾಯಾಮ ಮಾಡಬೇಕು ಅಂತಂದ್ರೆ ನನ್ನ ಬಲಭಾಗದಲ್ಲಿ ಕಿಟಕಿಗೆ ಕಟ್ಕೊಂಡು ಅದನ್ನ ಭುಜವನ್ನ ಒಳಮುಖವಾಗಿ ತಿರುಗಿಸ್ತಾ ಬರಬೇಕು. ಅದನ್ನ ಟೈಟ್ ಆಗಿ ಎಳೆಯೋದು, ಒಂದು 5ರಿಂದ 10 ಸೆಕೆಂಡ್ ಅದೇ ಪೊಸಿಷನ್ ನ ಹಿಡ್ಕೊಳ್ಳೋದು, ನಿಧಾನವಾಗಿ ಬಿಡೋದು. ಮತ್ತೆ ಅದನ್ನ ಟೈಟ್ ಆಗಿ ಎಳೆಯೋದು, 5ರಿಂದ 10 ಸೆಕೆಂಡ್ ಹಿಡ್ಕೊಳ್ಳೋದು,
ನಿಧಾನವಾಗಿ ಬಿಡುವಂಥದ್ದು. ಈ ರೀತಿ ಎಲ್ಲಾ ಮಾಂಸಖಂಡಗಳನ್ನ ಗಟ್ಟಿ ಮಾಡ್ಕೊಳ್ಳುವಂತಹ ವ್ಯಾಯಾಮಗಳನ್ನು ಮಾಡೋದ್ರಿಂದ ಬಹಳ ಚೆನ್ನಾಗಿ ಈ ಫ್ರೋಸನ್ ಶೋಲ್ಡರ್ ಇಂದ ನಾವು ಸಂಪೂರ್ಣವಾಗಿ ಚೇತರಿಕೆ ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ. ಈ ಎಲ್ಲಾ ವ್ಯಾಯಾಮಗಳನ್ನು ಮಾಡಬೇಕಾದ್ರೆ ನಾವು ಕೆಲವೊಂದು ಮುಂಜಾಗ್ರತಾ ಕ್ರಮವನ್ನ ವಹಿಸಲೇಬೇಕು. ಈ ಫ್ರೋಸನ್ ಶೋಲ್ಡರ್ ವ್ಯಾಯಾಮಗಳನ್ನ ಪ್ರತಿನಿತ್ಯ ನಾವು ಮಾಡಲೇಬೇಕು. ಒಂದು 2-3 ದಿನ ಮಾಡಿದಾಗ ನಮ್ಗೆ ಏನು ಇಂಪ್ರೂವ್ಮೆಂಟ್ ಕಾಣಿಸದೇ ಇರ್ಬೋದು, ಆದ್ರೆ ಪ್ರತಿದಿನ ಮಾಡಿದಾಗ, ತಾಳ್ಮೆಯಿಂದ ಸರಿಯಾಗಿ ನಾವು ಶಿಸ್ತಿನಿಂದ ಪ್ರತಿದಿನ ಮಾಡಿದಾಗ ಮಾತ್ರ ಖಂಡಿತವಾಗಿ ಇಂಪ್ರೂವ್ಮೆಂಟ್ ಕಾಣಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಗಿಡಕ್ಕೆ 1 ದಿನ 2 ದಿನ ನೀರು ಹಾಕಿದ್ರೆ ಗಿಡ ತಕ್ಷಣದಲ್ಲಿ ದೊಡ್ಡ ಆಗೋದಿಲ್ಲ. ಪ್ರತಿದಿನ ಹಾಕಿದಾಗ ಒಂದು 2-3 ತಿಂಗಳಲ್ಲಿ ಅದು ಎಷ್ಟು ದೊಡ್ಡ ಆಗ್ತಿದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಅದೇ ರೀತಿ ನಾವು ಹೇಗ್ ದಿನ ಸ್ನಾನ ಮಾಡ್ತೀವೋ, ಹೇಗ್ ದಿನ ತಿಂಡಿ ತಿಂತೀವೋ, ದಿನ ಮಾಡ್ಲೇಬೇಕು. ಎಷ್ಟೊತ್ತಿಗೆ ಮಾಡ್ಬೇಕು, ಎಷ್ಟು ಸಲ ಮಾಡ್ಬೇಕು? ಬೆಳಿಗ್ಗೆ ಮತ್ತು ಸಂಜೆ 2 ಹೊತ್ತಾದ್ರೂ ಮಾಡ್ಲೇಬೇಕು ಅಂತ ಹೇಳ್ತೀವಿ. ಶುರುನಲ್ಲಿ 10-15 ನಿಮಿಷ ಬೆಳಿಗ್ಗೆ, 10-15 ನಿಮಿಷ ಸಂಜೆ ಮಾಡೋದನ್ನ ಅಭ್ಯಾಸ ಮಾಡ್ಕೋಬೇಕು. ಪ್ರತಿ ವ್ಯಾಯಾಮವನ್ನು ಒಂದು 10 ಸಲ ಆದ್ರೂ ಮಾಡ್ತೀನಿ. ಕಷ್ಟ ಆಗ್ತಿದ್ರೆ ಒಂದು 3 ಸಲದಿಂದ ಶುರು ಮಾಡಬೇಕು, ನಂತರ 5 ಸಲಕ್ಕೆ, 7 ಸಲಕ್ಕೆ, ನಂತರ 10 ಸಲ ತನಕ ಹೋಗ್ಬೋದು. ಪ್ರತಿಯೊಂದು ವ್ಯಾಯಾಮವನ್ನು 10 ಸಲ ಎಷ್ಟೆಷ್ಟು ಸರಿ ಸೆಕೆಂಡ್ಸ್ ಗಳನ್ನ ಹಿಡ್ಕೋಬೇಕು, ನಿಲ್ಲಿಸ್ಬೇಕು ಅಂತ ಅದನ್ನು ಕರೆಕ್ಟ್ ಆಗಿ ತಿಳ್ಕೊಂಡು ಸರಿಯಾದ ಫಾರ್ಮ್ ನಲ್ಲಿ ಯಾವುದೇ ರೀತಿ ಜರ್ಕ್ ಗಳನ್ನ ಕೊಡದೆ ನಾವು ವ್ಯಾಯಾಮವನ್ನು ಮಾಡಿದಾಗ ಸುಲಭದಲ್ಲಿ ನಮ್ಗೆ ಇಂಪ್ರೂವ್ಮೆಂಟ್ ಗೊತ್ತಾಗುತ್ತೆ. ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಅಂತಂದ್ರೆ, ಈ ನೋವು ಇರೋದ್ರಿಂದ ಸ್ವಲ್ಪ ನಾನು ವ್ಯಾಯಾಮ ಮಾಡಿದೆ, ನಂಗೆ ನೋವು ಜಾಸ್ತಿ ಆಯ್ತು, ಬಿಟ್ಬಿಟ್ಟೆ ಡಾಕ್ಟ್ರೇ ಅಂತ ಹೇಳೋರೇ ಜಾಸ್ತಿ ಇರ್ತಾರೆ. ಈ ರೀತಿ ಮಾಡಬಾರ್ದು. ನಮ್ಮ ಲಿಮಿಟ್ ಅನ್ನ ಸ್ವಲ್ಪ ಸ್ಟ್ರೆಚ್ ಮಾಡಿ 1 ಹೆಜ್ಜೆ ಮೇಲ್ ಹೋಗ್ಬೇಕು. 1 ಹೆಜ್ಜೆ ಅಂದ್ರೆ ಎಷ್ಟು ಮೂವ್ಮೆಂಟ್ ಆಗುತ್ತೋ, ಸುಲಭದಲ್ಲಿ ಎಲ್ಲಿ ತನಕ ನನ್ನ ಕೈ ತಲುಪುತ್ತೋ ಅದಕ್ಕಿಂತ ಸ್ವಲ್ಪ ನೋವು ಬರೋ ತನಕ ನಾನು ಹೋಗಿ ಅದನ್ನ ಹಿಡಿದು ನಂತರ ವಾಪಸ್ ಬರುವಂಥದ್ದು. ಈ ರೀತಿ ಮಾಡಿದಾಗ ನಾವು ಪ್ರತಿದಿನ ಇಂಪ್ರೂವ್ಮೆಂಟ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ನನ್ಗೆ ಎಷ್ಟಾಗುತ್ತೋ ಅಷ್ಟೇ ಮಾಡ್ತಾ ಇದ್ರೆ ನನ್ಗೆ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗಲ್ಲ. 2ನೇ ಕ್ಲಾಸ್ ಆದ್ಮೇಲೆ 3ನೇ ಕ್ಲಾಸ್, 3ನೇ ಕ್ಲಾಸ್ ಆದ್ಮೇಲೆ 4ನೇ ಕ್ಲಾಸ್, ಈ ರೀತಿ ನಾವು ಪ್ರೋಗ್ರೆಸ್ ಆಗ್ತಾ ಹೋಗ್ಬೇಕು. ಸೊ ನಮ್ಮ ಲಿಮಿಟ್ ಅನ್ನ ಸ್ವಲ್ಪ ಸ್ಟ್ರೆಚ್ ಮಾಡೋದನ್ನ ಕಲಿಬೇಕು. ತುಂಬಾ ಜಾಸ್ತಿ ಒಂದೇ ದಿನದಲ್ಲಿ ಎಲ್ಲ ಮಾಡ್ತೀನಿ ಅಂತ ಹೋಗ್ಬಿಟ್ರೆ ನೋವು ಜಾಸ್ತಿಯಾಗಿ 1 ವಾರ ನನ್ಗೆ ಏನೋ ಮಾಡ್ಲಿಕ್ಕೆ ಆಗದೆ ಇರುವಂತ ಸಮಸ್ಯೆ ಬಂದ್ಬಿಡ್ಬೋದು. ಈ ರೀತಿನೂ ಅಲ್ಲ. ಈ ಮುಂಜಾಗ್ರತಾ ಕ್ರಮವನ್ನು ವಹಿಸಿದ್ರೆ ಸುಲಭವಾಗಿ ನಾವು ಫ್ರೋಸನ್ ಶೋಲ್ಡರ್ ಇಂದ ಮುಕ್ತರಾಗ್ಬೋದು, ಸಂಪೂರ್ಣವಾಗಿ ಗುಣಮುಖರಾಗ್ಬೋದು. ಅದರಿಂದ ಇವತ್ತು ನಾವು ಹೇಗೆ 9 ಸುಲಭ ವ್ಯಾಯಾಮದಿಂದ ಈ ಫ್ರೋಸನ್ ಶೋಲ್ಡರ್ ಭುಜದ ಬಿಗಿತವನ್ನ ನಾವು ಗೆಲ್ಬಹುದು ಅಂತ ತಿಳ್ಕೊಂಡಿದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಇದನ್ನ ಲೈಕ್ ಮಾಡಿ, ಮತ್ತು ಮುಖ್ಯವಾಗಿ ಡಯಾಬಿಟಿಸ್ ಇರೋರು ಅಂತ ನಿಮ್ಮ ಅಕ್ಕಪಕ್ಕದವ್ರಿಗೆ ಅವ್ರಿಗೆ ಇದನ್ನ ವಿಡಿಯೋನ ಶೇರ್ ಮಾಡಿ. ಇದೇ ರೀತಿಯಾದ ಹೆಚ್ಚಿನ ವಿಡಿಯೋಗಳಿಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ. ಇದನ್ನ ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮಸ್ಕಾರ.